ಹಾಯ್ ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದು ಈ ವಿಡಿಯೋದಲ್ಲಿ ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾದ ಮಹತ್ವದ ಪ್ರಶ್ನಾವಳಿಗಳ ಕುರಿತಾಗಿ ಚರ್ಚಿಸೋಣ. ಸ್ನೇಹಿತರೆ, ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಗಳಾದ STC, FDC, KAS, IAS, CET, TET, KSET, ನೆಟ್, ಪೊಲೀಸ್ ಎಕ್ಸಾಮ್ ಹೀಗೆ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಹಿಂದೆ ಕೇಳಿದಂತಹ ಹಾಗೂ ಕೇಳಬಹುದಾದಂತಹ ಸಂಭವನೀಯ ಪ್ರಶ್ನೆಗಳ ಕುರಿತಾಗಿ, ಅದರಲ್ಲೂ ಮಹತ್ವದ ಪ್ರಶ್ನೋತ್ತರಗಳ ಕುರಿತಾಗಿ ಇಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋ ಅತಿ ಇಂಪಾರ್ಟೆಂಟ್ ಆಗಿದ್ದು ಈ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಆರಂಭಿಸೋಣ. ಮೊದಲ ಪ್ರಶ್ನೆ, ಕರಾವಳಿ ಮೆಕ್ಕಲು ಮಣ್ಣುಗಳು ಯಾವುದರಿಂದ ನಿರ್ಮಾಣವಾಗಿವೆ? ಕರಾವಳಿ ಮೆಕ್ಕಲು ಮಣ್ಣು ಯಾವುದರಿಂದ ನಿರ್ಮಾಣವಾಗಿದೆ? ಪ್ರಶ್ನೆ ಹೀಗಿದೆ. ಆಯ್ಕೆಗಳು: 1 ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ, ಆಯ್ಕೆ 2 ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ, ಆಯ್ಕೆ 3 ನದಿಗಳಿಂದ ಸಾಗಿಸಲ್ಪಟ್ಟ ಮಣ್ಣಿನಿಂದ, ಆಯ್ಕೆ 4 ಸಾಗರ ವಲಯಗಳ ಪ್ರಾಣಿಜನ್ಯದಿಂದ. ಸ್ನೇಹಿತರೆ, ಇಲ್ಲಿ ಉತ್ತರ ಹೀಗಿದೆ. ಆಯ್ಕೆ 3 ನದಿಗಳಿಂದ ಸಾಗಿಸಲ್ಪಟ್ಟ ಮಣ್ಣಿನಿಂದ ಈ ಕರಾವಳಿ ಮೆಕ್ಕಲು ಮಣ್ಣು ನಿರ್ಮಾಣವಾಗಿದೆ. ಮುಂದಿನ ಪ್ರಶ್ನೆ ಹೀಗಿದೆ. ಜಂಬಿಟ್ಟಿಗೆ ಮಣ್ಣು ಯಾವ ಶಿಲೆಗಳಿಂದ ನಿರ್ಮಾಣವಾಗಿದೆ? ಪ್ರಶ್ನೆ ಮತ್ತೊಮ್ಮೆ, ಜಂಬಿಟ್ಟಿಗೆ ಮಣ್ಣು ಯಾವ ಶಿಲೆಗಳಿಂದ ನಿರ್ಮಾಣವಾಗಿದೆ? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಅಗ್ನಿಶಿಲೆಗಳಿಂದ, ಆಯ್ಕೆ 2 ಲ್ಯಾಟರೈಟ್ ಶಿಲೆಗಳಿಂದ, ಆಯ್ಕೆ 3 ಬಸಾಲ್ಟ್ ಶಿಲೆಗಳಿಂದ, ಆಯ್ಕೆ 4 ನದಿಗಳ ಮಣ್ಣು ಸಂಚಯನದಿಂದ. ಸ್ನೇಹಿತರೆ, ತಾವು ಇಲ್ಲಿ ಉತ್ತರವನ್ನು ಊಹಿಸಬಹುದು. ಜಂಬಿಟ್ಟಿಗೆ ಮಣ್ಣು ಯಾವ ಶಿಲೆಗಳಿಂದ ನಿರ್ಮಾಣವಾಗಿದೆ? ಉತ್ತರ ಹೀಗಿದೆ. ಜಂಬಿಟ್ಟಿಗೆ ಮಣ್ಣು ಲ್ಯಾಟರೈಟ್ ಶಿಲೆಗಳಿಂದ ನಿರ್ಮಾಣವಾಗಿದೆ. ಇಲ್ಲಿ ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ. ಕಪ್ಪು ಮಣ್ಣು ಯಾವ ಶಿಲೆಗಳಿಂದ ನಿರ್ಮಾಣವಾಗಿದೆ? ಪ್ರಶ್ನೆ ಮತ್ತೊಮ್ಮೆ, ಕಪ್ಪು ಮಣ್ಣು ಯಾವ ಶಿಲೆಗಳಿಂದ ನಿರ್ಮಾಣವಾಗಿದೆ? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಬಸಾಲ್ಟ್ ಶಿಲೆಗಳಿಂದ, ಆಯ್ಕೆ 2 ಲ್ಯಾಟರೈಟ್ ಶಿಲೆಗಳಿಂದ, ಆಯ್ಕೆ 3 ನದಿಗಳ ಮಣ್ಣು ಸಂಚಯನದಿಂದ, ಆಯ್ಕೆ 4 ಅಗ್ನಿಶಿಲೆಗಳಿಂದ. ಸ್ನೇಹಿತರೆ, ಕಪ್ಪು ಮಣ್ಣು ಯಾವ ಶಿಲೆಗಳಿಂದ ನಿರ್ಮಾಣವಾಗಿದೆ ಎಂಬುದು ಪ್ರಶ್ನೆ. ತಾವಿಲ್ಲಿ ಉತ್ತರವನ್ನು ಊಹಿಸಬಹುದು. ಕಪ್ಪು ಮಣ್ಣು ಯಾವ ಶಿಲೆಗಳಿಂದ ನಿರ್ಮಾಣವಾಗಿದೆ? ಇಲ್ಲಿ ಸರಿಯಾದ ಉತ್ತರ ಹೀಗಿದೆ. ಕಪ್ಪು ಮಣ್ಣು ಬಸಾಲ್ಟ್ ಶಿಲೆಗಳಿಂದ ನಿರ್ಮಾಣವಾಗಿದೆ. ಇಲ್ಲಿ ಆಯ್ಕೆ 1 ಬಸಾಲ್ಟ್ ಶಿಲೆಗಳಿಂದ ಎಂಬುದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಕೆಂಪು ಮಣ್ಣು ಯಾವ ಶಿಲೆಗಳಿಂದ ನಿರ್ಮಾಣವಾಗಿದೆ? ಪ್ರಶ್ನೆ ಮತ್ತೊಮ್ಮೆ, ಕೆಂಪು ಮಣ್ಣು ಯಾವ ಶಿಲೆಗಳಿಂದ ನಿರ್ಮಾಣವಾಗಿದೆ? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ನದಿಗಳ ಮಣ್ಣು ಸಂಚಯನದಿಂದ, ಆಯ್ಕೆ 2 ಲ್ಯಾಟರೈಟ್ ಶಿಲೆಗಳಿಂದ, ಆಯ್ಕೆ 3 ಅಗ್ನಿಶಿಲೆಗಳಿಂದ, ಆಯ್ಕೆ 4 ಬಸಾಲ್ಟ್ ಶಿಲೆಗಳಿಂದ. ಸ್ನೇಹಿತರೆ, ಕೆಂಪು ಮಣ್ಣು ಯಾವ ಶಿಲೆಗಳಿಂದ ನಿರ್ಮಾಣವಾಗಿದೆ ಎಂಬುದು ಪ್ರಶ್ನೆ. ಇಲ್ಲಿ ತಾವು ಉತ್ತರವನ್ನು ಗೆಸ್ ಮಾಡ್ಬೋದು. ಆಯ್ಕೆಗಳು ಹೀಗಿವೆ. ನದಿಗಳ ಮಣ್ಣು ಸಂಚಯನ, 2 ಲ್ಯಾಟರೈಟ್ ಶಿಲೆಗಳು, 3 ಅಗ್ನಿಶಿಲೆಗಳು, 4 ಬಸಾಲ್ಟ್ ಶಿಲೆಗಳು. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ. ಕೆಂಪು ಮಣ್ಣು ಅಗ್ನಿಶಿಲೆಗಳಿಂದ ನಿರ್ಮಾಣವಾಗಿದೆ. ಆಯ್ಕೆ 3 ಇಲ್ಲಿ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ರೆಗಾರ್ ಮಣ್ಣು ಅಥವಾ ಬ್ಲ್ಯಾಕ್ ಅರ್ತ್ಸ್ಗಳೆಂದು ಯಾವ ಮಣ್ಣನ್ನು ಕರೆಯಲಾಗುತ್ತದೆ? ಪ್ರಶ್ನೆ ಮತ್ತೊಮ್ಮೆ, ರೆಗಾರ್ ಮಣ್ಣು ಅಥವಾ ಬ್ಲ್ಯಾಕ್ ಅರ್ತ್ಸ್ಗಳೆಂದು ಯಾವ ಮಣ್ಣನ್ನು ಕರೆಯಲಾಗುತ್ತದೆ? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಕಪ್ಪು ಮಣ್ಣು, ಆಯ್ಕೆ 2 ಕೆಂಪು ಮಣ್ಣು, ಆಯ್ಕೆ 3 ಜಂಬಿಟ್ಟಿಗೆ ಮಣ್ಣು ಹಾಗೂ ಆಯ್ಕೆ 4 ಉಷ್ಣವಲಯದ ಮಣ್ಣು. ಇಲ್ಲಿ ರೆಗಾರ್ ಮಣ್ಣು ಅಥವಾ ಬ್ಲ್ಯಾಕ್ ಅರ್ತ್ಸ್ಗಳೆಂದು ಯಾವ ಮಣ್ಣನ್ನು ಕರೆಯಲಾಗುತ್ತದೆ ಎಂಬುದು ಪ್ರಶ್ನೆ. ಸರಿಯಾದ ಉತ್ತರ ಹೀಗಿದೆ. ಉಷ್ಣವಲಯದ ಮಣ್ಣನ್ನು ರೆಗಾರ್ ಮಣ್ಣು ಅಥವಾ ಬ್ಲ್ಯಾಕ್ ಅರ್ತ್ಸ್ಗಳೆಂದು ಕರೆಯಲಾಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 4 ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ಹೀಗಿದೆ. ಆಳದ ಕಪ್ಪು ಮಣ್ಣು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಪ್ರಶ್ನೆ ಮತ್ತೊಮ್ಮೆ, ಆಳದ ಕಪ್ಪು ಮಣ್ಣು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಹಾಸನ ಜಿಲ್ಲೆ, ಆಯ್ಕೆ 2 ಗುಲ್ಬರ್ಗಾ ಜಿಲ್ಲೆ, ಆಯ್ಕೆ 3 ಬೆಳಗಾವಿ ಜಿಲ್ಲೆ, ಆಯ್ಕೆ 4 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ.
ಇಲ್ಲಿ ಸರಿಯಾದ ಉತ್ತರವನ್ನು ತಾವು ಊಹಿಸಬಹುದು. ಆಳದ ಕಪ್ಪು ಮಣ್ಣು ಕಂಡುಬರುವ ಜಿಲ್ಲೆ ಯಾವುದು ಪ್ರಶ್ನೆ. ಉತ್ತರ ಹೀಗಿದೆ. ಆಳದ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡುಬರುವ ಜಿಲ್ಲೆ ಗುಲ್ಬರ್ಗ ಜಿಲ್ಲೆಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 2 ಆಗಿರುತ್ತದೆ. ಮುಂದಿನ ಪ್ರಶ್ನೆ ಹೀಗಿದೆ. ಸಾಧಾರಣ ಕಪ್ಪು ಮಣ್ಣು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಪ್ರಶ್ನೆ ಮತ್ತೊಮ್ಮೆ, ಸಾಧಾರಣ ಕಪ್ಪು ಮಣ್ಣು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಬೆಳಗಾವಿ ಜಿಲ್ಲೆ, ಆಯ್ಕೆ 2 ಬೆಂಗಳೂರು ನಗರ ಜಿಲ್ಲೆ, ಆಯ್ಕೆ 3 ಬೀದರ್ ಜಿಲ್ಲೆ, ಆಯ್ಕೆ 4 ಗುಲ್ಬರ್ಗ ಜಿಲ್ಲೆ. ಸಾಧಾರಣ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡುಬರುವ ಜಿಲ್ಲೆ ಯಾವುದು ಎಂಬುದು ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಹೀಗಿದೆ. ಸಾಧಾರಣ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡುಬರುವಂತಹ ಜಿಲ್ಲೆ ಬೀದರ್ ಜಿಲ್ಲೆಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 3 ಆಗಿರುತ್ತದೆ. ಮುಂದಿನ ಪ್ರಶ್ನೆ ಹೀಗಿದೆ. ಆಳವಲ್ಲದ ಕಪ್ಪು ಮಣ್ಣು ಯಾವ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಪ್ರಶ್ನೆ ಮತ್ತೊಮ್ಮೆ, ಆಳವಲ್ಲದ ಕಪ್ಪು ಮಣ್ಣು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಗುಲ್ಬರ್ಗಾ ಜಿಲ್ಲೆ, ಆಯ್ಕೆ 2 ಮಂಡ್ಯ ಜಿಲ್ಲೆ, ಆಯ್ಕೆ 3 ಬೆಳಗಾವಿ ಜಿಲ್ಲೆ, ಆಯ್ಕೆ 4 ಉತ್ತರ ಕನ್ನಡ ಜಿಲ್ಲೆ. ಸ್ನೇಹಿತರೆ, ಆಳವಲ್ಲದ ಕಪ್ಪು ಮಣ್ಣು ಯಾವ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಎಂಬುದು ಪ್ರಶ್ನೆ. ಇಲ್ಲಿ ಆಳವಲ್ಲದ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡುಬರುವ ಜಿಲ್ಲೆ ಬೆಳಗಾವಿ ಜಿಲ್ಲೆಯಾಗಿರುತ್ತದೆ. ಆಯ್ಕೆ 3 ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಪ್ರಾದೇಶಿಕ ಮಣ್ಣು ಸಂರಕ್ಷಣಾ ಕೇಂದ್ರ ಎಲ್ಲಿ ಸ್ಥಾಪಿಸಲಾಗಿದೆ. ಪ್ರಶ್ನೆ ಮತ್ತೊಮ್ಮೆ, ಪ್ರಾದೇಶಿಕ ಮಣ್ಣು ಸಂರಕ್ಷಣಾ ಕೇಂದ್ರ ಎಲ್ಲಿ ಸ್ಥಾಪಿಸಲಾಗಿದೆ. ಆಯ್ಕೆಗಳು ಹೀಗಿವೆ. ಆಯ್ಕೆ 1 ಯಾದಗಿರಿ ಜಿಲ್ಲೆ, ಆಯ್ಕೆ 2 ರಾಯಚೂರು ಜಿಲ್ಲೆ, ಆಯ್ಕೆ 3 ಬಳ್ಳಾರಿ ಜಿಲ್ಲೆ, ಆಯ್ಕೆ 4 ದಕ್ಷಿಣ ಕನ್ನಡ ಜಿಲ್ಲೆ. ತಾವು ಉತ್ತರವನ್ನು ಇಲ್ಲಿ ಗೆಸ್ ಮಾಡಬಹುದು. ಪ್ರಾದೇಶಿಕ ಮಣ್ಣು ಸಂರಕ್ಷಣಾ ಕೇಂದ್ರ ಎಲ್ಲಿ ಸ್ಥಾಪಿಸಲಾಗಿದೆ. ಸರಿಯಾದ ಉತ್ತರ ಹೀಗಿದೆ. ಪ್ರಾದೇಶಿಕ ಮಣ್ಣು ಸಂರಕ್ಷಣಾ ಕೇಂದ್ರ ಬಳ್ಳಾರಿ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ಆಯ್ಕೆ 3 ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಪ್ರಾದೇಶಿಕ ಮಣ್ಣು ಸಂರಕ್ಷಣಾ ಕೇಂದ್ರ ಯಾವಾಗ ಸ್ಥಾಪಿಸಲಾಗಿದೆ. ಪ್ರಶ್ನೆ ಮತ್ತೊಮ್ಮೆ, ಪ್ರಾದೇಶಿಕ ಮಣ್ಣು ಸಂರಕ್ಷಣಾ ಕೇಂದ್ರ ಯಾವಾಗ ಸ್ಥಾಪಿಸಲಾಗಿದೆ. ಆಯ್ಕೆಗಳು ಹೀಗಿವೆ. ಆಯ್ಕೆ 1 1952ನೇ ಇಸವಿ, ಆಯ್ಕೆ 2 1954ನೇ ಇಸವಿ, ಆಯ್ಕೆ 3 1961ನೇ ಇಸವಿ, ಆಯ್ಕೆ 4 1973ನೇ ಇಸವಿ. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಹೀಗಿದೆ. ಪ್ರಾದೇಶಿಕ ಮಣ್ಣು ಸಂರಕ್ಷಣಾ ಕೇಂದ್ರವನ್ನು 1954ನೇ ಇಸವಿಯಲ್ಲಿ ಸ್ಥಾಪಿಸಲಾಗಿದೆ. ಇಲ್ಲಿ ಆಯ್ಕೆ 2 ಸರಿಯಾದ ಉತ್ತರವಾಗಿದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅತಿ ಮಹತ್ವಪೂರ್ಣವುಳ್ಳ ಪ್ರಶ್ನೆಗಳನ್ನು ಆಯ್ದು ಈ ವಿಡಿಯೋ ಸರಣಿಯನ್ನು ಮಾಡಲಾಗಿದೆ. ಈ ವಿಡಿಯೋ ಸರಣಿ ಹೀಗೆ ಮುಂದುವರಿಯುತ್ತೆ. ಅದಕ್ಕೆ ತಮ್ಮ ಬೆಂಬಲ ಬೇಕಾಗುತ್ತದೆ. ಸ್ನೇಹಿತರೆ, ತಾವು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಕೊನೆಗೊಂದು ಹಿತ ನುಡಿ. ವಿಶ್ವವನ್ನು ಬದಲಿಸಬಹುದಾದ ಅತ್ಯಂತ ಪ್ರಬಲ ಸಾಧನ ಶಿಕ್ಷಣ ಅಂತ ಒಂದು ಲೋಕೋಕ್ತಿ ಇದೆ. ಸ್ನೇಹಿತರೆ, ನಾವು ವಿಶ್ವವನ್ನು ಯಾವುದರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ಅದರಲ್ಲಿಯೂ ಹಣ, ಆಸ್ತಿ, ಅಂತಸ್ತು, ಬಲ ಇವ್ಯಾವುದರಿಂದಲೂ ನಾವು ವಿಶ್ವವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಶಿಕ್ಷಣ ಎಂಬ ಸಾಧನ ನಮಗೆ ದೊರೆತದ್ದೇ ಆದರೆ ವಿಶ್ವವನ್ನು ನಾವು ಅತಿ ಸರಳವಾಗಿ ಬದಲಿಸಬಹುದು ಎಂಬುದು ಈ ಲೋಕೋಕ್ತಿಯ ತಾತ್ಪರ್ಯವಾಗಿದೆ. ಅದೇ ರೀತಿ ಶಿಕ್ಷಣದ ಮಹತ್ವವನ್ನು ಈ ಲೋಕೋಕ್ತಿ ಸಾರುತ್ತದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರಗಳು.